ಸಲಾಂ ರಾಕಿ ಭಾಯ್. ಅವನ ಡೆಡಿಕೇಶನ್ನು, ಅವನ ಪ್ಯಾಷನ್ನು ಮತ್ತು ಅವನ ವಿಷನ್. ಅಂದರೆ ಸಾಕಷ್ಟು ಕಷ್ಟಪಟ್ಟು ಬಂದು ಈ ಹಂತಕ್ಕೆ ಬಂದಿರೋದು. ಇಟ್ಸ್ ಹೇಗೆ ಹೇಳಬೇಕು, ಹೇಗೆ ಮಾಡ್ಬೋದು ಅಂತ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಬರೀ ಛಲ ಇದ್ರೆ ಸಾಲದು, ಅದಕ್ಕೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು. ಬೆಳೀತಾ ಇದ್ದಾರೆ, ನಮಗೇನೂ ಆಗ್ತಿಲ್ಲ, ಅದೆಲ್ಲ ಸುಳ್ಳು. ಏನೋ ಒಂದು ಆಗಲೇಬೇಕು ನಾನು ಅನ್ನೋ ಒಂದು ಛಲ ಇತ್ತಲ್ಲ, ಮಾಡ್ತೀನಿ. ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತೀನಿ. ಬೊಂಬಾಸ್ಟಿಕ್. ಇಟ್ ಶೋಸ್ ಆನ್ ಸ್ಕ್ರೀನ್. ನಮ್ಮ ಜೊತೆ ಇದ್ದವರು, ನಮ್ಮ ಬಳಗದಲ್ಲಿದ್ದವರು ಬೆಳೀತಾರೆ, ಸೂಪರ್ ಸ್ಟಾರ್ ಆಗ್ತಿರ್ತಾರೆ. ಅವಾಗ ಏನು ಅನಿಸುತ್ತಿರುತ್ತೆ, ಇವನು ನಾನೇನು ಹೇಳ್ತಿದ್ದೀನಿ ಅಂತ? ವೆರಿ ವೆರಿ ಪ್ರೌಡ್. ಫ್ಯಾನ್ಸ್ ಆಲ್ ದೋ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ಲಿ ವೆರಿ ವೆರಿ ಪ್ರೌಡ್. ಯಾಕೆಂದರೆ ಯಾರ ಬಗ್ಗೆ ಹೇಳ್ತಾ ಇದ್ರು ಅಂತಲೂ ಗೊತ್ತು ನನಗೆ. ಹೇಳ್ಬಿಡಿ ಸರ್. ಅಯ್ಯೋ ಶಿವನೇ. ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಹೇಳ್ತಾ ಇದ್ದಾರೆ ಇವರು. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಅಜಯ್ ರಾಜ್ ಗಳಸ್ಯ ಕಂಠಸ್ಯ. ಈ ಲೆವೆಲಲ್ಲಿ ಗಳಸ್ಯ ಕಂಠಸ್ಯ. ನೀವು ಅನ್ಕೊಳ್ಳದೆ ಇರೋ ನೆಕ್ಸ್ಟ್ ಲೆವೆಲ್ಗೂ ಗಳಸ್ಯ ಕಂಠಸ್ಯ. ಅಬ್ಸಲ್ಯೂಟ್ಲಿ. ಆ್ಯಂಡ್ he has made Kannada stand on the world map. ಕರ್ನಾಟಕ ಸ್ಟ್ಯಾಂಡ್ ಆನ್ ವರ್ಲ್ಡ್ ಮ್ಯಾಪ್. ಸೊ ಅವ್ರಿಗೊಂದು ಸಲಾಂ ರಾಕಿ ಭಾಯ್. ಇಲ್ಲೇ ಬಹುವಚನ ಡೀಸೆಂಟ್ ಆಗಿ ಅವ್ರಿಗೊಂದು. ಅಬ್ಸಲ್ಯೂಟ್ಲಿ. ಅಲ್ಲ, ನಾನು ಅವನಿದ್ದಾಗ ಇದು ಮಾಡಿ, ಆಮೇಲೆ ಫ್ಯಾನ್ಸ್ ಬಂದು ಅಷ್ಟೇ ನಿಮ್ಮ ನಂಬರು ನಮ್ಮ ನಂಬರ್ ಇಸ್ಕೊಂಡು ಕರೆಕ್ಟ್ ಆಗ್ರಿ. ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಐ ಆಮ್ ಸೋ ವೆರಿ ಪ್ರೌಡ್. ಅವನ ಡೆಡಿಕೇಶನ್ನು, ಅವನ ಪ್ಯಾಷನ್ನು ಮತ್ತು ಅವನ ವಿಷನ್ ಎಕ್ಸ್ಟ್ರಾಡಿನರಿ. ಹೆಂಗಿತ್ತು ಆ ಕಾಲದಲ್ಲಿ ಆ ಥಿಯೇಟರ್ನಲ್ಲಿ? ಬೆನಕಾಲಿ ನಾವಿಬ್ಬರು ವರ್ಕ್ ಮಾಡಿದ್ವಿ. ಬೇಸಿಕ್ಲಿ ಅದಕ್ಕೆ ಮುಂಚೆ ಒಂದು ಶೂಟಿಂಗಲ್ಲಿ ಮೀಟ್ ಮಾಡಿ ನಾನು ಅವನಿಗೆ ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ, ಯಾಕೆಂದರೆ ಒಂದು 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 ಆ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಏನೋ ಇತ್ತು. ಇವ್ರು ಮಾಡ್ತಾರೆ ಅಂತ ನಾನು ಹೇಳಿದೆ ಅವ್ರಿಗೆ, ಡೈರೆಕ್ಟ್ರು ಮಾಡ್ತಾರೆ, ಸರಿ ಒಂದು ಪೇಜ್ ಡೈಲಾಗ್ ಕೊಟ್ಟರು, ಆ್ಯಕ್ಷನ್ ಹೇಳಿದ್ರು, ಪಟ 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 ಫ್ಲಾಲೆಸ್. ಅವಾಗ ನವೀನ ಓಕೆ ಫ್ಲಾಲೆಸ್. ಸೊ ನನಗೆ ಏನ್ರಿ ಮಾಡ್ತಾ ಇರೋ ಇಲ್ಲಿ ಮೈಸೂರಲ್ಲಿ, ಬಂದ್ರಿ ಬೆಂಗಳೂರಿಗೆ ಥಿಯೇಟ್ರ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ. ಇದು ನಡೆದಿದ್ದು ಮೈಸೂರಲ್ಲಿ? ಎಸ್, ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ವಿ ಯಾವುದೊಂದು ಸಿನಿಮಾಗೆ. ಎಲ್ಲ ಬಿಟ್ಟು ಬಂದಿದ್ದು ಆ ವ್ಯಕ್ತಿ. ಸೊ ಇವತ್ತು ಆ ವ್ಯಕ್ತಿ ವರ್ಲ್ಡ್ ವೈಡಲ್ಲಿ ಯಶಸ್ಸು ಪಡಿತಿದ್ದಾರೆ, ಹೆಸರು ಬರ್ತಾ ಇದೆ ಅಂದರೆ ಅವತ್ತು ಈ ಅಜಯ್ ರಾಜ್ ಮೈಸೂರು ಹೇಳಿದ ಒಂದು ಡೈಲಾಗ್ ಅಂದೆ ದಟ್ ಇನ್ಸ್ಪೈರ್ಸ್ ಅಲ್ಲ? ಹೌದು. ಬೆಂಗಳೂರು ಬರಕ್ಕೆ ಕಾರಣ ಆಗಿದ್ದದು ಬೆನಕಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಹೌದು, ಎಲ್ಲ ಫೈನ್. ಅಗೇನ್ ನಂದಲ್ಲ, ಆ ಶ್ರಮ ನಂದಲ್ಲ, ಆ ಡೆಡಿಕೇಶನ್ ನಂದಲ್ಲ, ಆ ವಿಷನ್ ನಂದಲ್ಲ. ಕರೆಕ್ಟ್. ದಟ್ಸ್ ವೇರ್ ಐ ಜೆನ್ಯೂನ್ಲಿ ಫೀಲ್ ಪ್ರೌಡ್ ಆಫ್. ಹೆಂಗಿತ್ತು ಅವಾಗ ಬೆಂಗಳೂರು? ನೀವು ಹಳಬ್ರು, ಆತ ಹೊಸಬ. ಅಬ್ಸಲ್ಯೂಟ್ಲಿ. ಎಲ್ಲ ಬಿಟ್ಟು ಬಂದಿದ್ದಾರೆ, ಎಲ್ಲ ಬಿಟ್ಟು. ನಾನು ವೀಕೆಂಡ್ ವಿತ್ ರಮೇಶಲ್ಲೂ ಹೇಳ್ಕೊಂಡಿದ್ದೀನಿ, ಲಿಟ್ರಲಿ ಮುಂಚೆ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಮೇಲ್ಗಡೆ ಒಂದು ಪೋಡಿಯಂ ಇರೋದು. ಹೌದು. ಅಲ್ಲಿ ರಾತ್ರಿ ಏನು ಊಟ ಏನೂ ಇಲ್ದಿರ, ₹1 ಇಲ್ದಿರ, ಕಡಲೆಪುರಿ ತಿನ್ಕೊಂಡು ನೀರು ಕುಡ್ಕೊಂಡು ಇದ್ದಿದ್ದಂಥ ವ್ಯಕ್ತಿ. ನೀವಿಬ್ರು? ಆತ. ನಾನು ಮನೆಗೆ ಸುಮಾರು ಸಲ ಕರ್ಕೊಂಡು ಹೋಗಿದ್ದಿದ್ದೆ. ಬಟ್ ಅವನಿಗೆ ಅಷ್ಟು ಮುಜುಗರ, ಮನೆಗೆ ಬಂದು ಸಾಕಷ್ಟು ಮುಜುಗರ ಅವನಿಗೆ, ಹೇಳ್ಕೊತಾ ಇರಲಿಲ್ಲ ಅಷ್ಟೇ ನನ್ನ ಹತ್ರ. ಸೊ ಸಾಕಷ್ಟು ರಾತ್ರಿಗಳನ್ನ ಅಲ್ಲೇ ಕಳೆದಿದ್ದಾನೆ. ಬೆಳಗ್ಗೆ ಎಲ್ಲೋ ಎದ್ದು ನೇಚರ್ ಕಾಲೆಲ್ಲ ಇದು ಮುಗಿಸ್ಕೊಂಡು ಎಲ್ಲೋ ಒಂದು ಕಡೆ ಇದಾಗಿ. ಎಲ್ಲಿ? ಸುಮ್ಮನೆ ಹೊರಗಡೆ? ಹೌದು. ಅಂದರೆ ಆವಾಗ ನಿರ್ಮಲ ಬೆಂಗಳೂರು ಅದೆಲ್ಲ ಶೌಚಾಲಯಗಳು. ಸೊ ಅಂದರೆ ಸಾಕಷ್ಟು ಕಷ್ಟಪಟ್ಟು ಬಂದು ಈ ಹಂತಕ್ಕೆ ಬಂದಿರೋದು. ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಬಟ್ ಏನು ಕಾನ್ವರ್ಸೇಷನ್ ನಡೀತಾ ಇತ್ತು ನಿಮ್ಮಿಬ್ಬರು ನಡುವೆ ಅವಾಗ? ರಾತ್ರಿ ವಿ ಯೂಸ್ ಟು ಕಮ್ ಆ್ಯಂಡ್ ಪ್ರಾಕ್ಟೀಸ್ ಆನ್ ದ ಸೇಮ್ ಗ್ರೌಂಡ್ಸ್, ಇನ್ ದ ಸೇಮ್ ಗ್ರೌಂಡ್ಸ್, ನ್ಯಾಷನಲ್ ಕಾಲೇಜ್ ಗ್ರೌಂಡ್. ಇಬ್ಬರೇ ನಾನು ಅವನು. ಏನು ಪ್ರಾಕ್ಟೀಸ್? ನಾಟಕ. ಯಾವುದು? ಕತ್ತಲೆ ಬೆಳಕು ಅಂತ ಒಂದು ನಾಟಕ ಬೆನಕದಲ್ಲಿ. ನಾನು ಹುಂಬ, ಅವನು ಶುಂಭ. ಹುಂಬ ಮತ್ತು ಶುಂಭ. ಹುಂಬ ಎರಡು ಕ್ಯಾರೆಕ್ಟರ್. ಶುಂಭ ಸ್ಟೋರಿ. ಓಕೆ. ಸೊ ಆಗ ಡೈಲಾಗ್ಸು ಹೇಗೆ ಹೇಳಬೇಕು, ಹೇಗೆ ಮಾಡ್ಬೋದು ಅಂತ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಅವನು ಅದನ್ನು ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡೋದಾಗಲಿ, ನೀನು ಹೀಗೆ ಹೇಳು, ನಾನು ಹೀಗೆ ಹೇಳ್ತೀನಿ ಚೆನ್ನಾಗಿರುತ್ತೆ ಅನ್ನೋದಾಗಲಿ, ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಇಲ್ಲ, ಬಟ್ ಅದೆಲ್ಲ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಲೇಟ್ ನೈಟ್.
10:30 11, ಯಾಕಂದ್ರೆ ಖಾಲಿ ಇರೋದು ಗ್ರೌಂಡ್. ಅವಾಗೆಲ್ಲ ಅಷ್ಟು ಇದು ಜನನೂ ಇಲ್ಲ ಅಷ್ಟು. ಜನನೂ ಇರಲಿಲ್ಲ. ಹಾಂ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆ್ಯಂಡ್ ಹಿ ಯೂಸ್ ಟು ಸೇ ದ್ಯಾಟ್, ಏನಂತ? ಮಗ ನಾನು ಸ್ಟಾರ್ ಆಗೇ ಆಗ್ತೀನಿ, ನೀನು ಸ್ಟಾರ್ ಆಗೇ ಆಗ್ತೀಯ, ಮಾಡೋಣ, ನುಗ್ಗಬೇಕಷ್ಟೆ. ದಟ್ ವಾಸ್ ದಿ ಎಕ್ಸಾಕ್ಟ್ ವರ್ಡ್ಸ್. ಏನು ವಾಟ್ ಮೇಕ್ಸ್ ಹಿಮ್, ಅದು ಏನದು ಹೇಳೋಕ್ಕೆ ಕಾರಣ ಏನು? ಪ್ರಾಬಬ್ಲಿ ಆಲ್ ದಟ್ ಹಿ ವೆಂಟ್ ಥ್ರೂ ಬಿಫೋರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆರ್ ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್, ಅಷ್ಟೆಲ್ಲ ಸಹಿಸ್ಕೊಂಡಿದ್ದ ಅವೆಲ್ಲನೂ. ಸೊ ಏನೋ ಒಂದು ಆಗಲೇಬೇಕು ನಾನು ಅನ್ನೋ ಒಂದು ಛಲ ಇತ್ತಲ್ಲ, ಇಟ್ ಟುಕ್ ಹಿಮ್ ಸಮ್ವೇರ್ ಎಲ್ಸ್. ಆ್ಯಂಡ್ ಬರೀ ಛಲ ಇದ್ರೆ ಸಾಲದು, ಅದಕ್ಕೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ನಟನೆಯ ನ್ಯೂಯಾನ್ಸಸ್ ನಾನು ಹೇಳಿದ್ದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು. ಆ್ಯಂಡ್ ಹಿ ವಾಸ್ ಒಂದು ನಿಮಿಷ ಇದು ಮಾಡೋಣ ಅದು ಮಾಡೋಣ ಹಂಗಿರ್ತಿದ್ದ. ಸೊ ಸಾಕಷ್ಟು ಜನ ನಮ್ಗೆ ಹೇಳೋರು, ರಜನಿಕಾಂತು ನೀನು ಕಮಲ್ ಹಾಸನ್ ಬಿಡಪ್ಪ, ಆ ಲೆವೆಲಲ್ಲಿ ನಿಮ್ಮಿಬ್ಬರನ್ನ ಕಂಪೇರ್ ಮಾಡೋರು. ಇಬ್ಬರು ಹಂಗೆ ಇರ್ತಿದ್ರು ಕೂಡ. ಹೌದು, ಹಾಗೆ ಇರ್ತಿದ್ವಿ. ಆ್ಯಂಡ್ ವೀಕೆಂಡ್ ವಿತ್ ರಮೇಶಲ್ಲೂ ಹೇಳ್ಕೊಂಡಿದ್ವಿ. ಅಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗ್ತಾ ಇದ್ವಿ, ದುಡ್ಡು ಇರ್ತಿರಲಿಲ್ಲ ನಮ್ಮ ಹತ್ರ. ನಾನು ಮಿಡಲ್ ಕ್ಲಾಸು, ಅಂದರೆ ನಾವು ಅವಿಭಕ್ತ ಕುಟುಂಬ, 30 ಜನದಲ್ಲಿ ಎಲ್ಲಿ ಬರ್ಬೇಕು ದುಡ್ಡು? ಅಷ್ಟೊಂದಿಲ್ಲ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ತುಂಬ ಚೆನ್ನಾಗೇ ಬೆಳೆಸಿದ್ದಾರೆ, ಸೆಕೆಂಡ್ರಿ. ಓಕೆ, ಬಟ್ ನಮಗೆ ಇವಾಗ ಗೊತ್ತಾಗ್ತಿದೆ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರು. ಕರೆಕ್ಟ್. ಬಟ್ ಆರಾಮಾಗಿ ತಗೊಂಡು ಕಾಸು ಖರ್ಚು ಮಾಡೋಷ್ಟು ಆಗಲ್ಲ. ಕರೆಕ್ಟ್, ಅಗ್ರಿ. ಸೊ ನನ್ನ ಹತ್ರ ಎಷ್ಟಿತ್ತೋ ಒಂದು 100, 50, 200 ಕೊಟ್ಟು ಏನೋ ನನ್ನ ಕೈಲಾದಷ್ಟೇನೋ ಮಾಡಿ, ಸರಿ ಯಾವುದೋ ಒಂದು ಮಂಜುಶ್ರೀ ಅಂತ ಹೋಟ್ಲ್ ಹೆಸರು ಈಗಲೂ ಜ್ಞಾಪಕ ಇದೆ ನನಗೆ. ಮಂಜುಶ್ರೀ ಎಲ್ಲಿ? ನಾರ್ತ್ ರೋಡ್ ಸರ್ಕಲ್ ಇದೆ ಈಗ. ಓಕೆ, ಸರ್ಕಲಿಂದ ಟುವರ್ಡ್ಸ್ ರಾಯರ್ ಮಠ ಇದೆ ಈ ಕಡೆಗೆ. ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇದೆ. ಓಕೆ, NCB. ಕರೆಕ್ಟ್, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕಾರ್ನರಲ್ಲಿ. ಹೌದು, ಕಾರ್ನಲ್ಲಿ. ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಮೇಲ್ಗಡೆ ಇತ್ತು ಮಂಜುಶ್ರೀ ಅಂತ ಹೋಟ್ಲು, ಇಫ್ ಯು ರಿಮೆಂಬರ್. ಆ ರಾಧಾಕೃಷ್ಣ ಕನ್ವೆನ್ಷನ್ ಹಾಲ್. ಅಲ್ಲಲ್ಲ, ಅದು ಮೆಸ್ಸು. ಎಕ್ಸಾಕ್ಟ್ಲಿ, ದಟ್ ವಾಸ್ ದ ಮೆಸ್. ನಾನು ಅದಕ್ಕೆ ಕರೆಕ್ಟ್ ಆಗಿ ಟ್ರಾಕ್ ಮಾಡ್ತಾ ಇದೆಯಲ್ಲ, ನಾನು ಹೋಗಿದ್ದಲ್ಲ ಇಲ್ಲಿ ಅಂತ. ಎಕ್ಸಾಕ್ಟ್ಲಿ, ಒಳ್ಳೆ ಮೆಸ್ ಅದು, ಸೂಪರ್ ಮೆಸ್, ಚಪಾತಿ ಊಟ Absolutely. ನಾನು ತುಂಬಾ ಸರಿ ಹೋಗಿದ್ದೀನಿ. ಮಂಜುಶ್ರೀ ಅಂತ ಈಗಲೂ ಜ್ಞಾಪಕ ಇದೆ, ಆ ಬೋರ್ಡ್ ಇನ್ನೂ ಜ್ಞಾಪಕ ಇದೆ ಮೇಲ್ಗಡೆ. ಸೊ ಗಾಂಧಿ ಬಜಾರೇ ನಮ್ದು ಏರಿಯಾ. ನಾವು ಅಲ್ಲಿ ಗುಲ್ಕನ್ ತಿಂದಿದ್ವಿ, ಬೆಣ್ಣೆ ಗುಲ್ಕನ್. ದಟ್ ಇಸ್ ಫೇವ್ರೇಟ್, ಅವನ್ ಫೇವ್ರೇಟ್, ಎಷ್ಟು ಫೇವ್ರೇಟ್ ಅದು, ಎಷ್ಟು ಫೇವ್ರೇಟಾ. ಅದೆಲ್ಲ ಸುತ್ತ ಹಾಕ್ತಾ ಇದ್ವಿ. ಅದೆಲ್ಲ ಸರಿ ಮಂಜುಶ್ರೀ ಹೋಟ್ಲಿಗೆ ಹೋಗೋದು, ಅಲ್ಲಿ ತಿನ್ಬಿಡೋದು. ದುಡ್ಡಿರ್ತಾರಿಲ್ಲ, ಏನೋ ಮಾಡೋದು ಮಗ, ಬಾರ ನಾವು ಸ್ಟಾರ್ಸ್ ಆದಮೇಲೆ ಬಂದು ದುಡ್ಡು ಕೊಟ್ಬಿಟ್ಟು ಹೋಗೋಣ. ಆ್ಯಂಡ್ ಲಿಟ್ರಲಿ ವಿ ಡಿಡ್ ದಿಸ್. ಸ್ಟಾರ್ ಆದಮೇಲೆ ಅವ್ನಿಗೂ ಇದೆಲ್ಲ ಆದಮೇಲೆ ನಾವಿಬ್ಬರು ಹೋಗಿ 2,000 ಹಾಗೆ ಕೊಟ್ಟು ಬಂದಿದ್ವಿ. ಅಲ್ಲ, ಬಟ್ ಅಲ್ಲಿ ಗಲ್ಲಪೆಟ್ಟೆ ಮೇಲೆ ಕೂತಿರೋರಿಗೆ ನಾವು ಸ್ಟಾರ್ ಆದ್ಮೇಲೆ ಕೊಡ್ತೀವಿ ಅಂದ್ರೆ ಅವ್ರೇನು ಅನ್ನಲ್ವಾ? ಅಲ್ಲ, ಅನ್ಲಿಲ್ಲ, ನಾವು ಗೊತ್ತಿರಲಿಲ್ಲ, ಹಂಗೆ ಬಂದ್ಬಿಡ್ತಾ ಇದ್ವಿ, ಹೇಳುದಿಲ್ಲ ಬಂದ್ಬಿಡ್ತಾ ಇದ್ವಿ. ಹಂಗ ಅದು ಹಾಗೆ ಹೇಳ್ ಬರೋ ಸೀನಲ್ಲೇ ಅಯ್ಯೋ ಇಟ್ಕೋತಾರ ಅವ್ರು, ನೀವು ಒಳ್ಳೆ ಚೆನ್ನಾಗಿ ಹೇಳಿದ್ರು, ಇಲ್ಲೇ ಸ್ಟಾರ್ ಆಗಪ್ಪ ಅಂತಾರ ಅವರು, ರುಬ್ಬಿಟ್ಟು ಹೋಗ್ಬಿಡಪ್ಪ ಅಂತ. ಸೊ ಆ ಥರದ್ದೆಲ್ಲ ಅಲ್ಲ, ಕೇಳಿದ್ರೆ ಹೋಗ್ಬಿಡ್ತಾ ಇದ್ವಿ ತಿನ್ಬಿಟ್ಟು. ಬಟ್ ಆ ಋಣ ಇತ್ತು ನಮ್ಮ ಮೇಲೆ, ಅವರು ಋಣ ಇತ್ತು ನಮ್ಮ ಮೇಲೆ. ಸೊ ಅದು ಇಬ್ಬರಿಗೂ ಇತ್ತದು, ಅಂದರೆ ಅವನಿಗೂ ಇತ್ತದು. ಹಾಗೆಲ್ಲ ತಿಂದು ಮೋಸ ಮಾಡ್ಬಿಟ್ಟು ತಿನ್ನಬಾರ್ದು ಯಾವತ್ತೂ. ಅದು ಅವನಿಗೂ ಇತ್ತು, ನನಗೂ ಇದೆ. ಯಾವಾಗ ಮತ್ತೆ ವಾಪಸ್ ಹೋಗಿದ್ದೆ ನೀವು? ರಾಮಾಚಾರಿ ಎಲ್ಲ ಆದ್ಮೇಲೆ ಹೋಗಿದ್ದ? ರಾಮಾಚಾರಿ ಆಗಿದ್ದಲ್ಲ, ಪ್ರಾಯಶಃ ಇನ್ನು ಮುಂಚೆನೆ ಗೂಗ್ಲಿ. ಸೂಪರ್ ಆಗಿ ಬೆಳೆದಿದ್ದಾಯ್ತು. ಸ್ವಲ್ಪ ಇಲ್ಲ ಇನ್ನೂ ಹಿಂದೆನೆ ಕಿರಾತಕ ಪ್ರಾಯಶಃ ಆ ಟೈಮ್. ಸೊ ಹೇಗಿತ್ತು ಅಲ್ಲಿ ರೆಸ್ಪಾನ್ಸ್? ಹೆಂಗಿತ್ತು? ಜನ ಫುಲ್ಲು. ಸರಿ ಆಯ್ತಪ್ಪ, ನೀವು ಹೋಗಲ್ಲಿ 2,000 ರೂಪಾಯಿ ಕೊಡ್ತೀರಾ ಅಂತ ಅವ್ನು ಏನು ಅನ್ಕೋಬೇಕು? 2,000 ರೂಪಾಯಿ ಕೊಟ್ಟರು ಏನಿದು? ಅದೇ ಸರ್, ನಾವು ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಬಂದಿರೋದು ಭಾಳ ಅದು ನೆಕ್ಸ್ಟ್ ಲೆವೆಲ್ ಇದು. ಅವ್ರು ಎಷ್ಟು ಬಂದ್ಬಿಟ್ಟಿದ್ದಾರೆ, ಇವ್ರು ಬಂದಿದ್ದಾರೆ. ನಾನು ಇಬ್ರು ಹೋಗಿದ್ದಕ್ಕೆ ಎಲ್ಲ ಫೋಟೋಸ್, ಸರ್ ಎಲ್ಲ ಆಟೋಗ್ರಾಫ್ ಅವಾಗೆಲ್ಲ. ಸರಿ ಹೋಗಿದ್ದೀವಿ. ಏನು ಸರ್ ಇಲ್ಲ ಸರ್, ಏನಾರು ತಿಂತೀರಾ ಸರ್? ಏನು ಅಲ್ಲಪ್ಪ, ಏನು ಬೇಡ ನಮಗೆ, ನಾವು ಸ್ಟಾರ್ಸ್ ಆದಮೇಲೆ ಬಂದು ನಿಮ್ಗೆ ದುಡ್ಡು ಕೊಡಬೇಕು ಅಂತಿದ್ದಿದ್ದ ಅವತ್ತು, ಹಾಗೆ ತಿನ್ಕೊಂಡು ಹೋಗ್ಬಿಟ್ಟಿದ್ವಿ, ಸಾರಿ. ಸರ್ ನೀವೇನು ಸರ್, ನಮ್ಗೆ ಬಂದಿರೋ ಅನ್ನೋದೇ ಅಪರೂಪ ನಮಗೆ, ಆ ಥರದ್ದೆಲ್ಲ ಆಗಿದೆ. ಸೊ ದಿಸ್ ನಾಸ್ಟಾಲಜಿಕ್ ಫೀಲ್ ಅಲ್ಲ? ಅಬ್ಸಲ್ಯೂಟ್ಲಿ ಕ್ರೇಜಿ. ಸಿನಿಮಾ ಮೇಲೆ ಸಿನಿಮಾ, ಆ ಸಿನಿಮಾಗೆ ಮತ್ತೊಂದು ಲೀಡ್ ಸಿನಿಮಾ, ಅಂದರೆ ವಿಷನ್ ಆಫ್ ಯಶ್. ಅದೇ ಹೇಳದ್ನಲ್ಲ ನಿಮಗೆ, ಅದು ದಟ್ ವಾಸ್ ಹಿಸ್ ಒಂದು ಡೆಡಿಕೇಶನು, ಇನ್ನೊಂದು ಪ್ಯಾಷನ್ನು, ಆಮೇಲೆ ವಿಷನ್ ಮಾಡ್ತೀನಿ, ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತೀನಿ. ಅವಾಗಲೇ ಹೇಳ್ತಿದ್ರ?
ಡೆಫಿನೆಟ್ಲಿ ಹಾ? ಡೆಫಿನೆಟ್ಲಿ ನಾನು ಥಿಯೇಟರ್ ಕಾಲದಲ್ಲೇ ಹೇಳ್ತಾ ಇದ್ದಿದ್ದನ್ನ. ರಾಕಿ ಟೈಮಲ್ಲಿ ಇದೆಲ್ಲ ಆಗಿದ್ದ ಕತೆ. ಸಾಮಾನ್ಯವಾಗಿ ಆ ಥರ ಯಾವಾಗಲೂ ಹೇಳಿದ್ರೆ ನಗು ಬಂದ್ಬಿಡುತ್ತೆ ಆಪೋಸಿಟ್ ಇರೋರಿಗೆ. ಏನು ಅನಿಸ್ತಿತ್ತು? ಅರೆ ನಾನು ಒಬ್ಬ ಆ್ಯಕ್ಟರು, ಹಿ ಈಸ್ ಆಲ್ಸೋ ಅನ್ ಆ್ಯಕ್ಟರ್. ನನಗೆ ಗೊತ್ತಿತ್ತು, ಇನ್ ದ ಸೆನ್ಸ್ ಈ ಮಟ್ಟಕ್ಕೆ ಬೆಳಿತಾನೆ ಅನ್ನೋದಲ್ಲ, ಆ ಫೈರ್ ಇತ್ತು ಅವನಲ್ಲಿ, ಮಾಡೇ ಮಾಡ್ತಾನೆ ಅನ್ನೋದು ಇದ್ದೇ ಇತ್ತು. ಕೇಪಬಲ್ ಆಫ್ ಡೂಯಿಂಗ್ ಇಟ್. ಡೆಫಿನೆಟ್ಲಿ. ಸೊ ಇವಾಗ ನೋಡ್ರಿ ಹೇಳಿದ್ನಲ್ಲ, ವೆರಿ ಪ್ರೌಡ್, ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್. ಸಿನಿಮಾ ಟು ಸಿನಿಮಾ ಆದಾಗಲೂ ನೀವು ಮಾತಾಡ್ತಾನೆ ಇದ್ರಾ? ಈಗಲೂ ಮಾತಾಡ್ತೀವಿ. ಮೊನ್ನೆ ಬರ್ತ್ಡೇಗೂ ವಿಶ್ ಮಾಡಿದ್ದೆ. ಓಕೆ. ಸೊ ಇನ್ಫ್ಯಾಕ್ಟ್ ಚೆನ್ನೈಲಿದ್ದಾಗ ಯಾವಾಗಾದ್ರು ಸಿಗ್ತಾರೆ. ಬಾಂಬೆಗೆ ಬಂದಾಗ ಯಾವಾಗ ಸಿಗ್ಬೇಕು ಅದು ಹೇಳ್ಬೋಣ. ಬೆಂಗಳೂರಲ್ಲಿ ಇದ್ದಾಗಲೇ ಬಿಕಾಸ್ ಸಿಗೋಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ಚೆನ್ನೈ ಆ್ಯಂಡ್ ಬಾಂಬೆ ಸೇಫರ್ ಪ್ಲೇಸ್, ಇಬ್ಬರು ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ. ರಾಧಿಕಾ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವರು ಕೂಡ ತುಂಬ ವರ್ಷಗಳ ಪರಿಚಯ. ಯಶ್ ಪರಿಚಯ ಆದಮೇಲೆ ನವೀನ, ಯಶ್ ಪರಿಚಯ ಆದಮೇಲೆ ರಾಧಿಕಾ ಪರಿಚಯ ಆಗಿದೆ. ಇಲ್ಲ, ಅದು ದಟ್ ವಾಸ್ ದ ಸ್ಟೋರಿ. ಅದೇ ನಂದು ಗೋಕುಲ ದೇ ಡಿಡ್, ಕರೆಕ್ಟ್. ದೇ ಬೋತ್ ಡಿಡ್ ಟುಗೆದರ್. ಸೊ ಆಗಿಂದ ಪರಿಚಯ, ನಂದು ಗೋಕುಲ ಟೈಮ್ಸಿಂದ ಪರಿಚಯ. ಫ್ರೆಂಡ್ಶಿಪ್ ಟ್ರ್ಯಾಕಿಂಗ್ ಹೋಗಿ ವಾಪಸ್ ಬರ್ತೀನಿ, ಬಿಕಾಸ್ ರಿಲೇಟೆಡ್ ಟು ನಿಮ್ಮ ಪ್ರೊಫೆಷನ್ ಹೇಳ್ತಿದ್ದ ಯಾವುದೋ ಹಿಂದೆ ಮುಂದೆ ಆಗ್ತಿದೆ ಗೆಳೆಯನಿಗೆ ಅಂದಾಗ ಯಶ್ ಏನಾದರೂ ಸಜೆಷನ್ ಕೊಟ್ಟಿದ್ದುಂಟಾ? ಹಿಂಗೆ ಮಾಡು ಮಗ, ಹಿಂಗೆ ಮಾಡೋ, ಹಿಂಗಾದ್ರೂ ಚೆನ್ನಾಗಾಗುತ್ತೆ, ಆ ಥರದ್ದೆಲ್ಲ ಏನಾದರೂ ಸಜೆಷನ್ಸ್ ಇರುತ್ತಾ? ಇಲ್ಲ, ಪ್ರೊಫೆಷನಲ್ಸ್ ಆಗಿದ್ದೀವಿ. ಪ್ರೊಫೆಷನಲ್ಲಿ, ಎಸ್ ಎಕ್ಸಾಕ್ಟ್ಲಿ. ವಿ ಆರ್ ಪ್ರೊಫೆಷನ್ಸ್ ಅಷ್ಟೇ. ಹಾಂ, ಅದಕ್ಕೆಲ್ಲ ಆ ಥರದ್ದು ಇರುತ್ತಾ ಏನಾದರೂ ಅಂತ? ಪ್ರೊಫೆಷನ್ಸ್ ಅಷ್ಟೇ. ಹಾಂ, ಹಂಗ. ಓಕೆ. ಸೊ ಈಗ ಟಾಕ್ಸಿಕ್ ಅಂತೂ ನಿಜ, ಬಿಕಾಸ್ ಸಿನಿಮಾ ಆಗಿದೆ. ಎನಿ ಎಕ್ಸ್ಪೆಕ್ಟೇಷನ್ ಗೆಳೆಯನಾಗಿ? ವಿಜುವಲ್ಸ್ ಎಲ್ಲ ನೋಡಿದ್ದೀರಾ ನೀವುಗಳು, ಬೊಂಬಾಸ್ಟಿಕ್. ನಾವೇನು ಹೇಳೋದಿಲ್ಲ, ಎಲ್ಲ ಇಟ್ ಶೋಸ್ ಆನ್ ಸ್ಕ್ರೀನ್. ಸೊ ಯಾ, ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ವೈಟಿಂಗ್ ಟು ಸಿ ಅಷ್ಟೇ, ಕಣ್ಣಲ್ಲಿ ಕೂತು. ಡೆಫಿನೆಟ್ಲಿ. ಫಸ್ಟ್ ಡೇ ಫಸ್ಟ್ ಶೋ ಯಾವಾಗಲೂ ಇತ್ತಾ? ಫಸ್ಟ್ ಡೇ ಫಸ್ಟ್ ಶೋ ಇರುತ್ತಾ? ಓಸ್ ಎಷ್ಟು? ಹಾಂ, ಹಾಂ, ಡೆಫಿನೆಟ್ಲಿ. ಫ್ರೆಂಡ್ ಅಂದಮೇಲೆ ಹಾಂ, ಅದು ಕರೆಕ್ಟ್. ಅದೇನು ಯಾವ ಥರದ ಫ್ರೆಂಡು? ಟಾಕ್ಸಿಕ್ ಫ್ರೆಂಡ್ ಅಂತೂ ಅಲ್ಲ. ಯಾವ ಥರ ಫ್ರೆಂಡ್, ಇಫ್ ಯು ನೇಮ್ ಇಟ್ ಆಸ್? ಪ್ರೊಫೆಷ್ನಲ್ ಫ್ರೆಂಡ್. ಪ್ರೊಫೆಷನಲ್ ಫ್ರೆಂಡ್. ಇಲ್ಲ, ಅದಕ್ಕಿಂತ ಜಾಸ್ತಿ ಆ್ಯಕ್ಚುಲ್ ಆಗಿ. ಅಂದರೆ ನಾವು ಕಳೆದಂಥ ಕ್ಷಣಗಳು, ಕಳೆದಂಥ ದಿನಗಳು ಯಾವಾಗಲೂ ನನಗೆ ಮರುಕಳಿಸ್ತಾ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವರ ಪಾಪ ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ಲರಿಗೂ ಗೋವಾನಲ್ಲಿ ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ರಿಗೂ ಟಿಕೆಟ್ ಹಾಕಿಸಿ ಎಲ್ಲ ಪ್ರತಿಯೊಬ್ಬರು, ಅಂದರೆ ಸ್ಟೇಗೆ ವ್ಯವಸ್ಥೆ ಮಾಡಿ, ದೋಸ್ ಹೂ ಆರ್ ಕ್ಲೋಸ್ ರಿಲೇಟೆಡ್ ಟು ಹಿಸ್ ಲೈಫ್, ಕರೆಕ್ಟ್, ಎಲ್ಲರನ್ನೂ ಅದೇ ಇಟ್ಸ್ ಅ ವೆರಿ ಗುಡ್ ಜೆಸ್ಚರ್. ಇಟ್ ವಾಸ್ ಅ ವೆರಿ ಗುಡ್ ಜೆಸ್ಚರ್. ಸೊ ವಾಟ್ ಯು ವಾಂಟ್ ಟು ವಿಶ್ ಹಿಮ್ ಆನ್ ಟಾಕ್ಸಿಕ್? ಐ ಆಮ್ ಶ್ಯೂರ್ ಇಟ್ ವಿಲ್ ಶಾಟರ್ ಸಮ್ ರೆಕಾರ್ಡ್ಸ್ ಫಾರ್ ಶ್ಯೂರ್. ಏನಂತ ಕರೆಯೋದು ಗೆಳೆತನದಲ್ಲಿ? ಏನಂತ ಅಡ್ರೆಸ್ ಮಾಡೋದು? ಇಲ್ಲಿ ಬೇಡ ಹೇಳೋದು ಬೇಡ, ಬೇಡ. ಯಾಕೆಂದರೆ ಸೆನ್ಸಾರ್ ಕಟ್. ಹೌದು, ಅಷ್ಟು ಆತ್ಮೀಯ ಫ್ರೆಂಡ್. ಹೌದು, ಯಾಕೆಂದ್ರೆ ನಾನು ಅದನ್ನೇ ಕರಿತೀನಿ, ಅವನು ಅದನ್ನೇ ಕರಿತಾನೆ. ಇಲ್ಲಿ ಹೇಳಕ್ಕಾಗಲ್ಲ. ಅದು ತುಂಬ ಕಾಂಟ್ರವರ್ಸಿ ಆಗುತ್ತೆ. ಯಾಕೆಂದರೆ ಅದು ಇಟ್ಸ್ ಓನ್ಲಿ ಮ್ಯೂಚುವಲ್ ಫ್ರೆಂಡ್, ಮ್ಯೂಚುವಲ್ ರೆಸ್ಪೆಕ್ಟ್. ಐ ಅಗ್ರಿ. ದಟ್ಸ್ ಫ್ಯಾಂಟಾಸ್ಟಿಕ್, ನೈಸ್. ಬಟ್ ಅದಕ್ಕೆ ಹೇಳಿದ್ನಲ್ಲ, ನಾನು ಅದಕ್ಕೆ ಪ್ರಶ್ನೆ ಕೇಳಿದ್ದು, ಆ ಫ್ರೆಂಡ್ ಬೆಳೀತಿದ್ದಾನೆ ಅಂದಾಗ ಇನ್ನೊಬ್ಬ ಫ್ರೆಂಡ್ ಖುಷಿ ಪಡೋದಿದೆಯಲ್ಲ? ಅಲ್ಲ, ಸಿ ಹರೀಶ್, ಒಂದು ಹೇಳ್ತೀನಿ, ಬೆಳೀತಾ ಇದ್ದಾರೆ, ನಮಗೇನೂ ಆಗ್ತಿಲ್ಲ, ಅದೆಲ್ಲ ಸುಳ್ಳು. ಆಗತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆಗೇ ಆಗುತ್ತೆ, ಎಲ್ರಿಗೂ ಆಗುತ್ತೆ, ಇಲ್ಲ ಅಂತ ಹೇಳ್ತೀನಿ. ಅಪ್ನಾ ಟೈಮ್ ಆಯೇಗ ಅದು ಸೆಕೆಂಡ್ರಿನೇ. ಎಲ್ಲ ಆದಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಹೋಗೋರೆ. ಹಂಗ ಡೆಫಿನೆಟ್ಲಿ. ಸೊ ಫ್ರೆಂಡ್ಶಿಪ್, ಹ್ಯುಮ್ಯಾನಿಟಿ, ದಟ್ ಮ್ಯಾಟರ್ಸ್. ಪರ್ಸನಾಲಿಟಿ, absolutely. I believe in that. ನೋಡಿ, ಅದರ ಸೈಡಲ್ಲಿ ಇನ್ನೊಬ್ಬ ಫ್ರೆಂಡ್ ಯಾರೋ ಕೆಳಗೆ ಬಿದ್ದಿರ್ಬೋದು, ನಿಮ್ಗಿಂತನೂ, ಅಥವಾ ಇನ್ನೇನೋ ಒದ್ದಾಡ್ತಿರ್ಬೋದು, ಅದನ್ನು ನೋಡಿರ್ತೀರ ನೀವು ಆ್ಯಕ್ಚುಲಿ, ಕರೆಕ್ಟ್ ಅಲ್ವಾ? ವೇರ್ ಐ ಆಮ್ ಕಮಿಂಗ್ ಅಕ್ರಾಸ್. ನಾನು ಮಧ್ಯಾಹ್ನ ಅಜಯ್ ರಾಜ್ನ ನಿಲ್ಲಿಸಿ ಎರಡು ಎಕ್ಸ್ಟ್ರೀಮ್ಗಳು ಹೇಳ್ತಾ ಇದ್ದೀನಿ. ನಾನು ಇದೆಲ್ಲ ಹೆಂಗೆ ಅಲ್ಲ ಹೇಳಿದ್ದು, ಅಂದರೆ ಆ ಒಂದು ನೋಡಿದಾಗಲೂ ಕೂಡ ಏನು ಓಡುತ್ತೆ ಅಜಯ್ ರಾಜ್ ಮನಸ್ಸಲ್ಲಿ? ನನಗಾದರೆ ನಾನು ಸಾಕಷ್ಟು ನನಗೆ ಗೊತ್ತಿರೋ ಸ್ನೇಹಿತರಿಗೆ, ನನಗೆ ಗೊತ್ತಿರೋ ಆ್ಯಕ್ಟರ್ಸ್ಗೆ ಹೂ ಆರ್ ಸ್ಟ್ರಗ್ಲಿಂಗ್ ಆ್ಯಂಡ್ ಹೂ ಆರ್ ಜೆನ್ಯೂನ್ಲಿ ಸ್ಟ್ರಗ್ಲಿಂಗ್, ನಾಟ್ ಓನ್ಲಿ ಸ್ಟ್ರಗ್ಲಿಂಗ್, ಅಂದರೆ ಚಾನ್ಸ್ ಸಿಗ್ತಾ ಇಲ್ಲ ಅಥವಾ ಏನೋ ಒಂದು ಆಗ್ತಾ ಇಲ್ಲ, ಮಾನಿಟರಿ, ನನ್ನ ಕೈಯಲ್ಲಿ ಏನಾಗುತ್ತೋ ಖಂಡಿತ ನಾನು ಮಾಡ್ತೀನಿ. ನಾನು ಆವತ್ತು ಮಾಡಿದ್ದದೇ, ಇವತ್ತು ಮಾಡ್ತಾ ಇರೋದೇ, ಮುಂದಕ್ಕೂ ಅದನ್ನೇ ಮಾಡೋದು. ಸೊ
ವ್ಯಕ್ತಿ ಬದಲಾದರೂ ವ್ಯಕ್ತಿತ್ವ ಬದಲಾಗಬಾರ್ದು ಅನ್ನೋದು ನನ್ನ ಪಾಲಿಸಿ.